ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಕೆಂಬಾವಿ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಬರುವ ಅಗ್ನಿ ಗ್ರಾಮದಲ್ಲಿ ಅಕ್ರಮವಾಗಿ ಗಾಂಜಾ ಮಾರಾಟ. ಅಗ್ನಿ ಗ್ರಾಮದಲ್ಲಿ ಖಚಿತ ಮಾಹಿತಿಯ ಮೇರೆಗೆ ಸಿಪಿಐ ರವಿಕುಮಾರ್ ಎಸ್ಎನ್ ಮತ್ತು ಅವರ ತಂಡ ಹಾಗೂ ಕೆಂಬಾವಿ ಪೊಲೀಸ್ ಠಾಣೆಯ ಪಿಎಸ್ಐ ಆದ ಅಮೋಘ್ ಕಾಂಬಳೆ ಮತ್ತು ಅವರ ತಂಡ ಅಕ್ರಮ ಗಾಂಜಾ ಮಾರಾಟ ಮಾಡುವುದಕ್ಕೆ ಸಾಗಿಸ್ತಾ ಇರುವಾಗ ದಾಳಿ ನಡೆಸಿ ಆರೋಪಿಯನ್ನ ವಶಪಡಿಸಿಕೊಂಡಿದ್ದಾರೆ. ಕೆಂಬಾವಿ ಠಾಣಾ ವ್ಯಾಪ್ತಿಯ ಅಗ್ನಿ ಗ್ರಾಮದ ಹತ್ರ ಅಕ್ರಮವಾಗಿ ಗಾಂಜಾ ಮಾರಾಟ ಮಾಡುತ್ತಿದ್ದಾನೆ ಅಂತ ತಿಳಿದ ಆರಕ್ಷಕರ ತಂಡವು ದಾಳಿಯನ್ನ ನಡೆಸಿದೆ. ಇನ್ನು ವಿಷಯ ತಿಳಿದು ಹುಣಸಗಿ ವೃತ್ತ ಕಚೇರಿಯಿಂದ ಹುಣಸಗಿ ಕೆಂಬಾವಿ ರಸ್ತೆ ಮಾರ್ಗವಾಗಿ ಹೊರಟು ಅಗತ್ಯದ ಬಸ್ ನಿಲ್ದಾಣದ ಹತ್ತಿರ ಎಲ್ಲ ಸಿಬ್ಬಂದಿಗಳು ಕೆಳಗೆ ಇಳಿದು ಸ್ವಲ್ಪ ಮರೆಯಾಗಿ ನಿಂತು ಆರೋಪಿಯ ಚಲನವಲನವನ್ನ ಗಮನಿಸಿ ಸ್ವಲ್ಪ ನಡೆದುಕೊಂಡು ಹೋಗಿ ಆರೋಪಿಯನ್ನ ಬಂಧಿಸಿದ್ದಾರೆ. ಇನ್ನು ಆರೋಪಿಯನ್ನ ವಿಚಾರಿಸಿದಾಗ ಆತನ ಹೆಸರು ದಾವಲಸ ತಂದೆ ಶಲಾಲ್ ಶಾ ಅಗ್ನಿ ಅಂತ ತಿಳಿದಿರುತ್ತೆ. ಈ ಗಾಂಜಾ ಎಲ್ಲಿಂದ ಬಂದಿರುತ್ತೆ ಅಂತ ದಾವಲಸಾಗೆ ಕೇಳಿದಾಗ ಅಗ್ನಿ ಗ್ರಾಮದ ಈರಮ್ಮ ಗಂಡ ಪರಮಣ್ಣ ಪೂಜಾರಿ ಅವರ ಹತ್ರ ತಂದಿರ್ತೀನಿ ಅಂತ ಬಾಯ್ಬಿಟ್ಟಿದ್ದಾನೆ. ತಕ್ಷಣ ವಿಷಯ ತಿಳಿದ ಆರಕ್ಷಕರ ತಂಡವು ಈರಮ್ಮ ಗಂಡ ಪರಮಣ್ಣ ಪೂಜಾರಿ ಅವರ ಮನೆಗೆ ಭೇಟಿ ನೀಡಿ ಮನೆಯಲ್ಲಿಯೇ ಗಾಂಜಾ ಗಿಡಗಳನ್ನ ಬೆಳೆಸಿದ್ದನ್ನ ಕಂಡು ಊರಿನ ಪಂಚಮರ ಸಮ್ಮುಖದಲ್ಲೇ ಗಾಂಜಾ ಗಿಡಗಳನ್ನ ವಶಪಡಿಸಿಕೊಂಡಿದ್ದಾರೆ. ಇನ್ನು ಗಾಂಜಾ ಮಾರಾಟಗಾರರ ಮನೆಯ ಮೇಲೆ ಮತ್ತು ಹೊಲದ ಮೇಲೆ ಭರ್ಜರಿ ಕಾರ್ಯಾಚರಣೆ ನಡೆಸಿ 1 ಕೆಜಿ 60 ಗ್ರಾಂ ಗಾಂಜಾವನ್ನ ವಶಪಡಿಸಿಕೊಂಡಿದ್ದಾರೆ. ಗಾಂಜಾ ಮಾರಾಟ ಅಪರಾಧಿಗಳಾದ ಈರಮ್ಮ ಗಂಡ ಪರಮಣ್ಣ ಪೂಜಾರಿ ಇವರಿಂದ ಸುಮಾರು 4-5 ವರ್ಷಗಳಿಂದ ಗಾಂಜಾ ಖರೀದಿ ಮಾಡ್ತಾ ಇರುವುದನ್ನ ಆರೋಪಿ ಒಪ್ಪಿಕೊಂಡಿದ್ದಾನೆ. ಇನ್ನು ಹುಣಸಗಿ ಪಟ್ಟಣದಲ್ಲಿ ಫಕೀರ ಬಾಬಾನ ವೇಷವನ್ನ ಹಾಕಿಕೊಂಡು ಗಾಂಜಾ ಮಾರ್ತಿದ್ದ ದವಲಸ ತಂದೆ ಶಲಾ ಲಶಾಸ್ತಾ ಹುಣಸಗಿ ಅಂತ ತಿಳಿದು ಬಂದಿದೆ. ಆರೋಪಿಯಾದ ಈರಮ್ಮ ಗಂಡ ಪರಮಣ್ಣ ಪೂಜಾರಿ ವಿಷಯ ತಿಳಿದ ಕೂಡಲೇ ತಲೆಮರೆಸಿಕೊಂಡಂತಹ ಆರೋಪಿಗಾಗಿ ಪೊಲೀಸರು ಹುಡುಕಾಟವನ್ನ ನಡೆಸಿದ್ದಾರೆ. ಇನ್ನು ಪೊಲೀಸ್ ಕಾರ್ಯಾಚರಣೆ ನಡೆಸುವಾಗ ಮನೆಯಲ್ಲಿ ಸಿಕ್ಕ 860 ಗ್ರಾಂ ಒಣಗಿದ ಗಾಂಜಾ, ಇದರ ಅಂದಾಜು ಬೆಲೆ 86,000 ರೂಪಾಯಿಗಳು ಮತ್ತು ಮನೆಯಲ್ಲಿ ಬೆಳೆದಂತಹ 200 ಗ್ರಾಂ ಹಸಿ ಗಾಂಜಾ ಗಿಡಗಳು, ಇದರ ಅಂದಾಜು ಮೊತ್ತ 20,000 ರೂಪಾಯಿಗಳು ಅಂತ ಪೊಲೀಸರು ಅಂದಾಜಿಸಿ ವಶಪಡಿಸಿಕೊಂಡಿದ್ದಾರೆ. ಇನ್ನು ಎನ್ಡಿಪಿಎಸ್ ಕಾಯ್ದೆ ಅಡಿಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ವರದಿ ಮಹೇಶ್ ಅಗತೀರ್ಥ, ಟೈಮ್ 9 ನ್ಯೂಸ್ ಕನ್ನಡ, ಹುಣಸಗಿ.